ಹಾಯ್ ಹೆಲೋ ನಮಸ್ಕಾರ ರೀ. ನಾನು ನಿಮ್ಮ ಬಿಜಾಪುರ ಹುಡುಗಿ ಸಾರಿಕಾ ರೀ. ಹೆಂಗದ್ರಿ ಎಲ್ಲರೂ? ನನ್ನ ಬ್ಲಾಗ್ ಒಳಗೆ ವಿಶೇಷ ಏನಂತಂದ್ರೆ ಇವತ್ತು ನಾವು ಶಾರ್ಟ್ ಫಿಲ್ಮನ್ನು ಮಾಡತ್ತೀವಿ. ಅದು ಹೆಂಗಂತ ನೋಡ್ಕೊಂಡು ಬರಂಬರಿ. ನಾನು ಇವತ್ತು ಕಾಲೇಜ್ಗೆ ಜಲ್ದಿ ಹೋಗಿಬಿಟ್ಟು ಫಸ್ಟ್ ಮೀಟ್ ಆಗಿದ್ದು ರಾಜೇಶ್ವರಿಯನ್ನು. ಯಾಕಂತಂದ್ರೆ ನಮ್ದು ಎಕ್ಸಾಮ್ ಇರೋ ಕಾರಣ ನಾವು ಜಲ್ದಿ ಹೋಗಿದ್ದು, ಎಕ್ಸಾಮನ್ನು ಅಟೆಂಡ್ ಆಗಿದ್ದು. ಎಕ್ಸಾಮ್ ಅಟೆಂಡ್ ಆದ್ಮೇಲೆ ಫುಲ್ ಖುಷಿ ಆಯ್ತು. ಯಾಕಂದ್ರೆ ಎಕ್ಸಾಮ್ ಭಾಳ ಈಸಿ ಇತ್ತು. ಅದಾದ ಮೂಲಕ ನಮ್ಮ ತಂಗಿದೇವರನ್ನ, ನಮ್ಮ ಕ್ಲಾಸ್ಮೇಟ್ಗಳನ್ನು ಎಲ್ಲರಿಗೆ ನಾವು ಎಕ್ಸಾಮ್ ಹೆಂಗೈತೆ ಅಂತ ಕೇಳಿದೀವಿ. ನಮ್ಮ ರಾಜೇಶ್ವರಿ ರಿಯಾಕ್ಷನ್ ನೋಡೋ ಗೊತ್ತಾಯ್ತು, ಅವ್ರ ಎಕ್ಸಾಮ್ ಅಂತ ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ಅವ್ರನ್ನಾದ್ಮೇಲೆ ನಮ್ಮ ತಂಗಿನ ಕೇಳಿದೆ ಹೆಂಗೈತೆ ತಂಗಿ ಅಂತ ಹೇಳ್ಬಿಟ್ಟು. ಅವ್ರ ರಿಯಾಕ್ಷನ್ ನೋಡೋ ಗೊತ್ತಾಯ್ತು, ಅವ್ರ ಎಕ್ಸಾಮ ಚೆಂದಾಗಿಲ್ಲ ಅಂತ ಹೇಳ್ಬಿಟ್ಟು. ಅದಾದ ಮೂಲಕ ನಮ್ಮ ಕ್ಲಾಸ್ಮೇಟ್ ಹುಡುಗಿನ ಕೇಳಿದೀವಿ ಹೆಂಗೈತೇನೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು. ಅವ್ರಂತೂ ರಿಯಾಕ್ಷನ್ ಕೊಟ್ಟಿದ್ದು ನೋಡೋ ಗೊತ್ತಾಯ್ತು, ಅವಳಂತೂ ಫುಲ್ ಹ್ಯಾಪಿ ಆಯ್ತು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾವು ಶಾರ್ಟ್ ಫಿಲ್ಮಿಗೆ ಬೇಕಾದಂಥ ಪ್ರಿಂಟ್ಗಳನ್ನ ತೊಗೊಂಡು ನಮ್ಮದು ಲೊಕೇಶನ್ ಇರೋ ಒಂದು ಪ್ಲೇಸಿಗೆ ನಾವು ಹೋಗಿಬಿಟ್ಟು ಶೂಟಿಂಗನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಅದಾದ್ಮೇಲೆ ನಾವು ಹೋಗಿದ್ದು ನಮ್ಮದು ಪ್ಲೇಸಿಗೆ, ಅಂದರೆ ಲೊಕೇಶನ್ ಇರೋ ಪ್ಲೇಸಿಗೆ ಹೋಗ್ಬಿಟ್ಟಿವಿ. ಅಲ್ಲಿ ಹೋಗ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಒಂದು ಪೂಜೆ ಮಾಡಿಬಿಟ್ಟು ಚಲೋ ಆಗ್ಲಿಪ್ಪ ನಮ್ಮ ಶಾರ್ಟ್ ಫಿಲ್ಮ್ ಅಂತ ಹೇಳ್ಬಿಟ್ಟು ನಮ್ಮ ಶಾರ್ಟ್ ಫಿಲ್ಮನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲೆಲ್ಲ ಹೋದ ಮೂಲಕ ರೀಟೇಕ್ ತೊಗೊಂಡಿದ್ದು ರೀಸೀನ್ ಆಗಿದ್ದು ಇಲ್ಲೆಲ್ಲ ನಮ್ಮ ಆರ್ಟಿಸ್ಟ್ಗಳು ರೆಡಿ ಆಗ್ತಾನೇ ಇರತ್ತಿದ್ರು. ಹಂಗೆ ಚಾಲೂ ಮಾಡಿಬಿಟ್ಟಿವ್ರಿಪ್ಪ. ಹಂಗೆ ಚಾಲೂ ಆಯಿತು. ಒಂದು ಸೀನ್ ಏನಿತ್ತಂದ್ರೆ ನಮ್ಮ ಇದ್ರೊಳಗೆ ಗಂಡ ಹೆಂಡ್ತಿಗೆ ಚಹಾ ತೊಗೊಂಡು ಬಾಪ ಅಂತ ಹೇಳ್ಬೇಕಿತ್ತು. ಅದನ್ನು ನಮ್ಮ ಪಾತ್ರಧಾರಿ ಯಾವ ರೀತಿ ಬದಲಾಯಿಸರು ಅಂತಂದ್ರೆ, ಹೋಟೆಲ್ ಒಳಗೆ ಹೆಂಗೆ ನೀವು ಚಹಾ ಬಿಡ್ತಿರಲ್ಲ, ಚಹಾ ಬರಲಿ ಅಂತ ಹೇಳ್ಬಿಟ್ಟು ಅಂದರು. ಅದಕ್ಕೆ ನಮ್ಮ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ಬಿಟ್ಟು ಉಳ್ಳಾಡ್ ನಕ್ಕಿದ್ದು. ಅವ್ರಿಗೆ ನೋಡಿ, ಅವ್ರು ಅಂದಿದ್ದು ನೋಡಿ ನಮಗೆ ಅಂತರ ತಡ್ಕೊಳ್ಳೋಕೆ ನಕ್ಕಿದ್ದ ಸೀನನ್ನು ತೊಗೊಂಡಿದ್ದು ರೀಟೇಕ್ ಆಗಿದ್ದು. ಬಟ್ ಇದರ್ಲಿಂದ ನಾವು ಕಲ್ತಿದ್ದೆ. ಯಾಕಂದ್ರೆ ಯಾವ ರೀತಿ ಆ್ಯಂಗಲ್ಸ್ ತೊಗೋಬೇಕು, ಯಾವ ಸ್ಕ್ರಿಪ್ಟನ್ನು ಎಲ್ಲಿ ತೊಗೋಬೇಕು, ಯಾವ ಡೈಲಾಗ್ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಚೆಂದ ಕಲ್ತೀವಿ. ಮುಂದೆ ಕಂಟಿನ್ಯೂ ನಮ್ಮ ಸೀನ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗಿವಿ. ಎಲ್ಲರೂ ಕೂತು ಚೆಂದಾಗಿ ಕೆಲವೊಬ್ರು ನಮ್ಗೆ ಸಜೆಷನ್ ಕೊಡತ್ರಿ, ಕೆಲವೊಬ್ರು ನಮ್ಗನ್ನು ಹೇಳ್ತಾ ಇದ್ರು. ಎಲ್ಲಾರ್ದ ಹೇಳ್ಕೊತ ನಾವು ಶಾರ್ಟ್ ಫಿಲ್ಮ್ ಮಾಡಿದೇವ್ರಿ. ಇದನ್ನು ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟಿಗೆ ಟೈಮ್ ಅಂತ ಭಾಳ ಅಲ್ಲಕತ್ತಿತ್ತು. ಆದರೂ ಏನೋ ಮಾಡಬೇಕಪ್ಪ, ಶಾರ್ಟ್ ಫಿಲ್ಮ್ ದೊಡ್ಡದೈತೆ ಅಂತ ತಿಳ್ಕೊಂಡು ಮಾಡಿದೀವಿ. ಇಷ್ಟೆಲ್ಲ ಮಾಡಿದ ಬಳಕು ಆಗಿದ್ದು ಎಷ್ಟು ಸೀನ್ ರೀ? ಎರಡು ಸೀನ್, ಇನ್ನೂ 15 ಸೀನ್ ಬಾಕಿ ಅದಾವೆ. ಅದನ್ನೆಲ್ಲ ಕಂಟಿನ್ಯೂ ನೋಡ್ಬೇಕಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನೂ ಮಾಡಿರಿ. ವಿತ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ ಶಾರ್ಟ್ ಫಿಲ್ಮ್ ಸೀರೀಸ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಹಾಕ್ತಿರ್ತೀವಿ. ನಾವು ಯಾವ ರೀತಿ ಶಾರ್ಟ್ ಫಿಲ್ಮ್ ಮಾಡತ್ತೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದು ಸಂಪೂರ್ಣವಾದಂಥ ಶಾರ್ಟ್ ಫಿಲ್ಮನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಇದ್ರದ್ದು ಸಂಪೂರ್ಣವಾದಂಥ ಒಂದು ಶಾರ್ಟ್ ಫಿಲ್ಮನ್ನು ಆತ್ಮಹತ್ಯೆ ಒಂದಕ್ಕೆ ಪರಿಹಾರ ಅಲ್ಲ ಅಂತೇಳ್ಬಿಟ್ಟೈತಿ, ಅದನ್ನು ನೋಡ್ಬಿಡ್ರಿ. ನಾವು ಹೋಗ್ಬಿಟ್ಟು ಎಕ್ಸಾಮ್ ಅದ ಅಂತ ಹೇಳ್ಬಿಟ್ಟು 10 ನಿಮಿಷ ಓದಾಕ ಕೂತೀವ್ರಿಪ್ಪ. 10 ನಿಮಿಷ ಒಳಗೆ ಏನು ಓದಾದ ಅಂತ ಹೇಳ್ರಿ, ನಮ್ಮ ಹುಡುಗಿಯರು ಯಾವ ರೀತಿ ಸೀರಿಯಸ್ ಓದತ್ತಾರ ನೋಡ್ರಿ. ಇವರು ಓದೋದು ನೋಡ್ಬಿಟ್ಟು ನಾನು ಒಂದು 10 ನಿಮಿಷ ಓದ್ಕೊಂಡಪ್ಪ, ಏನು ಓದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಎಕ್ಸಾಮ್ ಬರೆದ್ಮೇಲೆ ಖುಷಿ ಆಯಿತು, ಚಂದ ಬರ್ದೀನಿ ಬಿಡಪ್ಪ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕೆ ಸಂಜೆ ಐತೆ. ಯಾಕಂದ್ರೆ ಎಕ್ಸಾಮ್ ಮುಗ್ದಿದ್ದ ಸಂಜೆಗೆ. ಇದಾಗಿತ್ತಪ್ಪ ನನ್ನ ಬ್ಲಾಗ್ ಇವತ್ತಿನ.